ಎಲ್ಲರಿಗೂ ನಮಸ್ಕಾರಗಳು. ಪ್ರಸ್ತುತ ದಿನಗಳಲ್ಲಿ ಇರತಕ್ಕಂಥ ಅತಿ ಹೆಚ್ಚಿನ ಚರ್ಚೆ ನಡೀತಿರ್ತಕ್ಕಂಥ ಒಳಮೀಸಲಾತಿಯ ಕುರಿತಾಗಿ ಕೆಲವು ವಿಚಾರಗಳನ್ನು ಇವತ್ತಿನ ದಿನ ತಮ್ಮ ಮುಂದೆ ತಿಳಿಸಲಿದ್ದೇವೆ. ಈಗಾಗಲೇ ವೈಜ್ಞಾನಿಕವಾಗಿ ತಯಾರಾಗಿರ್ತಕ್ಕಂಥ ಈ ಒಂದು ಎಚ್.ಎನ್. ನಾಗಮೋಹದಾಸ್ ಅವರ ವರದಿ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಒಳಗೊಂಡಂತೆ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಇಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಿಚಾರಗಳನ್ನು ಇಟ್ಟುಕೊಂಡು ಹಿಂದುಳಿದಿರುವಿಕೆಯ ಅಂತರವನ್ನು ಗಮನಿಸಿ ಈ ಒಂದು ಒಳಮೀಸಲಾತಿಯನ್ನು ನೀಡಲಾಗಿದೆ. ಈಗಾಗಲೇ ಅನೇಕರಲ್ಲಿ ಗೊಂದಲಗಳು ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಸದಾಶಿವ ಆಯೋಗವನ್ನು ಅದರಲ್ಲಿ ಹೋಮೋಜಿನಿಯಸ್ ಹಾಗೂ ಹೆಟ್ರೋಜಿನಿಯಸ್ ಗ್ರೂಪ್ಗಳನ್ನು ಮಾಡಿದ್ರು. ಅದೇ ರೀತಿ ಆದರೆ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಹೋಮೋಜಿನಿಯಸ್ ಅಂತಕ್ಕಂಥದ್ದು ಕಡ್ಡಾಯವಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ನ ತನ್ನ ಜಜ್ಮೆಂಟ್ನಲ್ಲಿ ಏನೊಂದು 7 ನ್ಯಾಯಾಧೀಶರ ನ್ಯಾಯಪೀಠ ಆಗಸ್ಟ್ 1, 2024ರಂದು ಡಿ.ವೈ. ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ನೀಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಈ ಒಂದು ಒಳಮೀಸಲಾತಿ ರೆಡಿ ಮಾಡಿರ್ತಕ್ಕಂಥದ್ದು. ಅದು ತಿಳಿಸುವಂತೆ ಹಿಂದುಳಿದಿರುವಿಕೆಯ ಮುಖ್ಯ ಅಂಶವಾಗಿದೆ. ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಜನಸಂಖ್ಯೆ 36 ಲಕ್ಷ ಇದೆ, ಆದ್ದರಿಂದ ನಮಗೆ ಹೆಚ್ಚಿನ ಪಾಲು ಸಿಗಬೇಕು. ನಮ್ಮ ಸಮುದಾಯದಲ್ಲಿ ಬರ್ತಕ್ಕಂಥ ಅನೇಕ ಜಾತಿಗಳು ಬೇರೆ ಬೇರೆ ಗ್ರೂಪ್ನಲ್ಲಿ ಸೇರಿವೆ, ಆದ್ದರಿಂದ ನಮಗೆ ಕಡಿಮೆ ಜನಸಂಖ್ಯೆ ಬಂದಿದೆ ಅಂತಕ್ಕಂಥ ಅನೇಕ ದ್ವಂದ್ವಗಳನ್ನು ಇವತ್ತು ರಾಜಕೀಯ ಮುಖಂಡರು ಹಾಗೂ ಅನೇಕ ಸ್ವಾಮೀಜಿಗಳು ಕೂಡ ಪ್ರತಿರೋಧವನ್ನು ಅದನ್ನು ಸುಡೋ ಮುಖಾಂತರ ಆಗಿರ್ಬೋದು, ಅವಹೇಳನ ಮಾಡುವ ಮುಖಾಂತರ ಇವತ್ತಿನ ದಿನ ಈ ಒಂದು ಒಳಮೀಸಲಾತಿಯ ಕುರಿತಾಗಿ ದ್ವಂದ್ವ ನಿಲುವುಗಳು ಬರ್ತಾಯಿವೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಎಚ್.ಎನ್. ನಾಗಮೋಹದಾಸ್ ಅವರು ಹಿಂದುಳಿದಿರುವಿಕೆ ಅಂತಕ್ಕಂಥದ್ದು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಇವುಗಳ ಆಧಾರದ ಮೇಲೆ ಈ ಒಂದು ಒಳಮೀಸಲಾತಿಯನ್ನು ನೀಡಿರ್ತಕ್ಕಂಥದ್ದು. ಮೊದಲನೇದಾಗಿ ಅವರು ಮಾಡಿರ್ತಕ್ಕಂಥ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ, ಗ್ರೂಪ್ ಇ ಅಂತಕ್ಕಂಥದ್ದು. ಈಗಾಗಲೇ ಸದಾಶಿವ ಆಯೋಗದಲ್ಲಿ ಹೇಳಿರುವಂತಹ ಬಲಗೈ ಸಮುದಾಯ ಸಂಬಂಧಿತ ಜಾತಿಗಳು, ಎಡಗೈ ಸಂಬಂಧಿತ ಜಾತಿಗಳು, ಅಲಿಮಾರಿ ಜನಾಂಗ, ಈ ರೀತಿಯಾಗಿ ಯಾವುದೇ ರೀತಿಯ ಒಂದು ಗುಂಪುಗಳನ್ನು ನಾವು ಇಲ್ಲಿ ಕಾಣಕ್ಕಾಗಲ್ಲ. ಅವರು ಮಾಡಿರ್ತಕ್ಕಂಥದ್ದು ಗ್ರೂಪ್ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ ಹಾಗೂ ಪ್ರವರ್ಗ ಇ ಅಂತಕ್ಕಂಥದ್ದು. ಇಲ್ಲಿ ಪ್ರವರ್ಗ ಎ ಅನ್ನು ನೋಡಿದಾಗ ಬಿ ಮತ್ತು ಸಿ ಯಲ್ಲಿ ಬರ್ತಕ್ಕಂಥ ಅನೇಕ ಜಾತಿಗಳು ಇದುವರೆಗೂ ಶಾಲೆಯ ಮೆಟ್ಟಿಲನ್ನೇ ಹತ್ತದಿರತಕ್ಕಂಥ, ಅದೇ ರೀತಿಯಾಗಿ ಯಾವುದೇ ಒಂದು ಸರ್ಕಾರಿ ನೌಕರಿಯನ್ನು, ಸರ್ಕಾರಿ ಹುದ್ದೆಯನ್ನು ಪಡೆಯದಿರ್ತಕ್ಕಂಥದ್ದು, ಸಾಮಾಜಿಕವಾಗಿ ತಾರತಮ್ಯ ಒಳಗಾಗಿರ್ತಕ್ಕಂಥದ್ದು ಅಂಥವೆಲ್ಲದನ್ನು ಕನ್ಸಿಡರ್ ಮಾಡಿ ಅವರನ್ನು ಎ ಗ್ರೂಪಲ್ಲಿ ಹಾಕಿರುವಂಥದ್ದು. ನಾವು ಎಡಗೈ ಸಂಬಂಧಿತ ಜಾತಿಗಳನ್ನು ಬಿ ಗ್ರೂಪ್ನಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ನಾವು ನೋಡಿದಾಗ ಸದಾಶಿವ ಆಯೋಗದಲ್ಲಿ 29 ಜಾತಿಗಳನ್ನು ಬಿ ಗ್ರೂಪಲ್ಲಿ ಇಟ್ಟಿದ್ರು. ಅಂದರೆ ಎಚ್.ಎನ್. ನಾಗಮೋಹದಾಸ್ ಅವರು ಕೇವಲ 18 ಜಾತಿಗಳನ್ನು ಉಳಿಸಿ ಉಳಿದಿರ್ತಕ್ಕಂಥ ಜಾತಿಗಳನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ ಎ ಗ್ರೂಪ್ನಲ್ಲಿ ಸೇರಿಸ್ಯಾರ. ಅದು ಯಾಕೆ ಸೇರಿಸ್ಯಾರಪ್ಪ ಅಂತಂದ್ರೆ ಈಗಾಗಲೇ ಏನೊಂದು ಅವರು 18 ಜಾತಿಗಳಿರ್ತಕ್ಕಂಥವು ಪ್ರಬಲವಾಗಿರ್ತಕ್ಕಂಥವು, ಅವರು ಈಗಾಗಲೇ ಒಂದಿಷ್ಟು ಪ್ರಮಾಣದಲ್ಲಿ ಏನಪ್ಪ ಅಂತಂದ್ರೆ ಪ್ರಬಲರ ಅಂದ್ರೆ ಅವರೊಂದಿಗೆ ಪೈಪೋಟಿಯನ್ನು ಮಾಡೋಕ್ಕಾಗಂಗಿಲ್ಲ ಅಂತ 18 ಜಾತಿಯನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥವ್ರನ್ನ ಈ ಗ್ರೂಪ್ನಲ್ಲಿ ಹಾಕಿರ್ತಕ್ಕಂಥವ್ರು. ಇದರ ಉದ್ದೇಶ ಅವರು ಕೂಡ ಸಬಲರಾಗಬೇಕು, ಸಂವಿಧಾನ ಆಶಯಗಳು ಪೂರೈಕೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ. ಅಂದ್ರೆ 26 ಜಾತಿಗಳು ಸದಾಶಿವ ಆಯೋಗದಲ್ಲಿದ್ದು ಬಲಗೈ ಸಂಬಂಧಿತ ಜಾತಿಗಳಲ್ಲಿ, ಅದನ್ನು ಈಗ 17 ಜಾತಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥವೆಲ್ಲವನ್ನ ಈ ಗ್ರೂಪ್ನಲ್ಲಿ ಹಾಕಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಅದನ್ನು ಯಾವ ರೀತಿ ಡಿವೈಡೇಷನ್ ಮಾಡಿದಾರಪ್ಪ, ಯಾವ ರೀತಿ ಒಂದು ಪ್ರವರ್ಗ ಎ ಬಿ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದಾಗ ಕೇವಲ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲ, ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ಒಂದು ಹಿಂದುಳಿದಿರುವಿಕೆ ಅನುಗುಣವಾಗಿ ಮಾಡಿರ್ತಕ್ಕಂಥ ಈ ಒಂದು ವರದಿಯು ಅತಿ ಹೆಚ್ಚು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಈಗಾಗಲೇ ಶೈಕ್ಷಣಿಕವಾಗಿ ನಾವು ನೋಡಿದಾಗ ಬಲಗೈ ಸಂಬಂಧಿತ ಜಾತಿಗಳು 1,0440 ಹುದ್ದೆಗಳನ್ನು ಪಡೆದಿರ್ತಕ್ಕಂಥವು ಇದು ಓವರಾಲ್ ಆಗಿ ನಾವು ನೋಡಿದಾಗ. ಅದೇ ರೀತಿಯಾಗಿ ಎಡಗೈ ಸಮುದಾಯ 1,00,000ಕ್ಕೆ ಕೇವಲ
52ರಿಂದ 553 ಹುದ್ದೆಗಳನ್ನು ಪಡೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗಾಗಲೇ ಒಂದು ಏನು ಪರಯಾಣ ಅಂತಕ್ಕಂಥ ಒಂದು ದ್ವಂದ್ವಗಳು ಸ್ಟಾರ್ಟ್ ಆಗ್ಯಾವ. ಅವೆಲ್ಲವನ್ನು ನಾವು ನೋಡಿದಾಗ 250 55 ಈ ರೀತಿಯಾಗಿ ಹುದ್ದೆಗಳನ್ನು 1 ಲಕ್ಷಕ್ಕೆ ಪಡೆದಿರ್ತಕ್ಕಂಥವು. ಇದೆಲ್ಲವನ್ನು ನಾವು ನೋಡಿದಾಗ ಆ ಒಂದು ಪರಯಾಣ ಅಂತಕ್ಕಂಥವು ಈ ಒಂದು ಬಲಗೈ ಸಂಬಂಧಿತ ಏನು ಜಾತಿಗಳಂತೀವಲ್ಲ ಅದರಲ್ಲಿ ಬರಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲಪ್ಪ ಅಂತಂದ್ರೆ ಅವು ಈಗಾಗಲೇ ಅವ್ರಿಗಿಂತ ಕಡಿಮೆ ಇರ್ತಕ್ಕಂಥವು, ಅಂದರೆ ಅವ್ರಿಗಿಂತ ಹೆಚ್ಚು ಡೆವಲಪ್ಮೆಂಟ್ ಇಲ್ಲದೆ ಇರತಕ್ಕಂಥ ಜಾತಿಗಳು. ಆದ್ದರಿಂದ ಅವ್ರನ್ನ ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಒಂದು ಎಡಗೈ ಸಂಬಂಧಿತ ಅಂದರೆ ಬಿ ಗ್ರೂಪ್ನಲ್ಲಿ ಹಾಕಿರ್ತಕ್ಕಂಥದ್ದು. ಬಿ ಗ್ರೂಪ್ನಲ್ಲಿ ಎದಕ್ಕೆ ಹಾಕ್ಯಾರ ಅಂತಕ್ಕಂಥದ್ದು ಒಂದು ನಿಲುವುಗಳು ಅನೇಕ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ತಕ್ಕಂಥ ಒಂದು ರಾಜ್ಯದಲ್ಲಿ ಷಡ್ಯಂತ್ರವನ್ನು ಕೂಡ ನಾವು ನೋಡ್ಬೋದು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅಂತಕ್ಕಂಥದ್ರನ್ನ 4,74,954. ಇಲ್ಲಿ ನಾವು ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥದ್ರು ದೊಡ್ಡ ನಾಯಕರನ್ನ ನಾವು ಕಾಣ್ಬೋದು. ಅವ್ರು ಹೇಳ್ತಕ್ಕಂಥದ್ದು ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ನಮಗೆ ತಿಳಿದಿರುವಂತೆ, ನಾವು ಓದಿರುವಂತೆ 2011 ಜನಗಣತಿ ಪ್ರಕಾರ ಎಷ್ಟು ಜನಸಂಖ್ಯೆ ಇತ್ತಪ್ಪ ಅಂತಂದರೆ 44,66,475 ಜನಸಂಖ್ಯೆ ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥದ್ದನ್ನು ಬರೆಸಿದ್ರು. ಅದರಲ್ಲಿ ಒಂದು ವೈಜ್ಞಾನಿಕ ವರದಿಯಲ್ಲಿ ನಾವು ನೋಡಿದಾಗ ಕೇವಲ 4,74,954 ಜನಸಂಖ್ಯೆಯನ್ನು ಮಾತ್ರ ಅವರೆಲ್ಲರೂ ಕೂಡ ಅನೇಕ ಬಾರಿ ನೀವು ನಿಮ್ಮ ಮೂಲ ಜಾತಿಯನ್ನೇ ಬರೆಸಿ ಅಂತ ಏಕೆಶಿಂದ ಎಷ್ಟೇ ಅಡ್ವರ್ಟೈಸ್ಮೆಂಟ್ ನೀಡಿದ್ರು, ಎಷ್ಟೇ ಜಾಹೀರಾತುಗಳನ್ನು ಮಾಡಿದ್ರು ಕೂಡ ಅವರ ಮೂಲ ಜಾತಿಯನ್ನು ಅವರು ಹೇಳಿಲ್ಲ. ಯಾಕೆ ಹೇಳಿಲ್ಲಪ್ಪ ಅಂತಂದರೆ ಈಗಾಗಲೇ 101 ಜಾತಿಗಳಲ್ಲಿ ಏನದವ ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಆ ಒಂದು 101 ಜಾತಿಗಳಲ್ಲಿ ಇರದೇ ಇರತಕ್ಕಂಥ ಕೆಲವು ಜಾತಿಗಳು ಕೂಡ ಈ ಒಂದು ಆದಿ ದ್ರಾವಿಡ, ಆದಿ ಆಂಧ್ರದಲ್ಲಿ ಇರ್ತಕ್ಕಂಥದ್ದು. ಈಗ ಬಲಗೈ ಸಂಬಂಧಿತ ಜಾತಿಗಳು ಅವೆಲ್ಲ ಅವರೆಲ್ಲರೂ ಕೂಡ ನಮ್ಮವರೇ ಅಂತಕ್ಕಂಥ ಏನು ಕ್ಲೈಮ್ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ನಿಮ್ಮವರಾದ್ರೆ ಅಲ್ಲಿ 1% ಇದೆ, ಅದು ನಿಮಗೆ ಲಾಭ ಆಗ್ತಕ್ಕಂಥದ್ದನ್ನು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅದನ್ನು ಕೂಡ ತಾವು ಯೋಚನೆ ಮಾಡ್ಬೋದಲ್ಲ. ಅಲ್ಲಿರ್ತಕ್ಕಂಥವ್ರು ನಾವು ಇವತ್ತು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಹೇಳಿರ್ತಕ್ಕಂಥ ದಾರಿಯಲ್ಲಿ ನಡೀತೀವಿ, ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಪ್ರತಿನಿತ್ಯ ಭಾಷಣವನ್ನು ಮಾಡ್ತಕ್ಕಂಥ ಅನೇಕ ವ್ಯಕ್ತಿಗಳು ಇವತ್ತು ಅಂಬೇಡ್ಕರ್ ಅವರ ಪೀಠಿಕೆಯನ್ನೇ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪೀಠಿಕೆಯನ್ನೇ ಇವತ್ತು ಎಚ್.ಎನ್. ನಾಗಮೋಹನ್ ಅವರು ಅವರ ಆಶಯಗಳನ್ನು, ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಈ ಒಂದು ವರದಿಯಲ್ಲೇ ಹಾಕಿದರೆ ಆ ವರದಿಯನ್ನೇ ಸುಡುವಂತಹ ಒಂದು ದುಷ್ಟ ಚಟವನ್ನು ಇವತ್ತು ಅನೇಕರು ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನಮ್ಮ ಸಮುದಾಯಗಳು ತಿಳಿಯಬೇಕಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ವಿಚಾರಗಳನ್ನು ನಾವು ಮನವರಿಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಈ ಪರಯಾಣ ಅಂತಕ್ಕಂಥ ಸಮುದಾಯಗಳು ಯೋಚನೆ ಮಾಡಬೇಕು. ಈಗಾಗಲೇ ಪ್ರಬಲರೊಂದಿಗೆ ನೀವು ಹೋರಾಟವನ್ನು, ಪೈಪೋಟಿಯನ್ನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಬಿ ಗ್ರೂಪ್ನಲ್ಲಿ ಇಟ್ಟಿದ್ದಾರೆ ಹೊರತು ನೀವು ಎಡಗೈದಲ್ಲಿ ನಿಮ್ಮನ್ನು ಅನಾವಶ್ಯಕವಾಗಿ ಸೇರಿಸಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ರಾಜಕೀಯ ನಾಯಕರು ತಮ್ಮ ಲಾಭಕ್ಕಾಗಿ ಅಥವಾ ಈ ಮುಂದೂಡುವ ಒಂದು ಹುನ್ನಾರಕ್ಕಾಗಿಯೋ ಇಂಥ ವಿಚಾರಗಳನ್ನು ಪದೇ ಪದೇ ಪ್ರಚಲಿತಕ್ಕೆ ತರ್ತಿರ್ತಾರೆ. ಏನು ಹೋಮೋಜಿನಿಯಸ್ ಅಂತ ಹೇಳ್ತೀವಿ, ಹೋಮೋಜಿನಿಯಸ್ ಅಂತಕ್ಕಂಥದ್ದು ಹೌದಪ್ಪ, ಮಾದಿಗ ಸಂಬಂಧಿತ ಜಾತಿಗಳು ನಾವು ಒಂದಲ್ಲೇ ಇರ್ತೀವಿ, ಆ ಒಂದಕ್ಕೆಲ್ಲರಿಗೂ ಕೂಡ ಕೂಡಿ ನೀವು ಒಂದು ಒಳ ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಅಂತಕ್ಕಂಥ ಅನೇಕ ಕೂಗಳಿಗೆ ನಾವೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನಪ್ಪ ಅಂತಂದರೆ ಅವರೆಲ್ಲರೂ ಕೂಡ ಒಂದೇ ಗ್ರೂಪ್ದಲ್ಲಿದ್ದರೆ ಈಗಾಗಲೇ ಏನೋ ಒಂದು ಶಾಲೆಯನ್ನು ಕಲಿತು ಅನೇಕ ಹುದ್ದೆಗಳನ್ನು ಪಡೆದು ಅನೇಕ ಮೂಲ ಸೌಕರ್ಯಗಳನ್ನು ಪಡೆದಿರ್ತಕ್ಕಂಥವ್ರು ಇನ್ನೂ ಕೂಡ ಶಾಲೆಯ ಮೆಟ್ಟಿಲನ್ನೇ ಹತ್ತದ, ಯಾವುದು ಹುದ್ದೆಯನ್ನೇ ಪಡೆಯದ, ಬೀದಿಯಲ್ಲೇ ಅನೇಕ ಮನೆಗಳ ಮೂಲ ಸೌಕರ್ಯಗಳನ್ನೇ ಪಡೆದಿರತಕ್ಕಂಥ ಸಮುದಾಯಗಳು ಅವ್ರು ಹೇಗೆ ನಿಮ್ಮೊಂದಿಗೆ ಪೈಪೋಟಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಆದ್ದರಿಂದ ಎಚ್.ಎನ್. ನಾಗಮೋಹನ್ ಅವರು ಅವರನ್ನು ಯಾವ ಒಂದು ಗ್ರೂಪ್ನಲ್ಲಿಟ್ಟರೆ ಅವರು ಸಮಾನ ಅವಕಾಶಗಳನ್ನು ಪಡಿತಾರೆ ಅಂತಕ್ಕಂಥ ಎಲ್ಲ ಯೋಚನೆಯನ್ನು ಮಾಡಿ ಅವ್ರು ಏನು ಮಾಡ್ಯಾರಪ್ಪ ಅಂತಂದರೆ ABC ಅಂತಕ್ಕಂಥ ಗ್ರೂಪ್ಗಳನ್ನು ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಸಮೀಕ್ಷೆ ವೈಜ್ಞಾನಿಕವಾಗಿರುವಂಥದ್ದು. ಕಡ್ಡಾಯವಾಗಿ 19ನೇ ತಾರೀಕು ನಡೀತಕ್ಕಂಥ ವಿಶೇಷ ಕ್ಯಾಬಿನೆಟ್ನಲ್ಲಿ ಜಾರಿ ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಕೂಡ ಎಚ್.ಎನ್. ನಾಗಮೋಹನ್ ಅವರ ವರದಿಯಲ್ಲಿ ದಾಖಲಿಸಿದ್ದಾರೆ. ಯಾವ ರೀತಿಪ್ಪ ಅಂತಂದರೆ ಅವರು ತಿಳಿಸಿರುವಂತೆ ಈ ಒಂದು ಸಮೀಕ್ಷೆ ನಿತ್ಯ ನೀರಲ್ಲ ಅಥವಾ ಇದೇ ಅಂತ್ಯ ಅಲ್ಲ, ಇದು ಹರಿಯುವಂಥ ನದಿ, ಪ್ರತಿನಿತ್ಯ ಚಲಿಸ್ತಿರ್ತದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಲು ಕೂಡ ಅವಕಾಶ ಇದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಆದ್ದರಿಂದ 19ನೇ ತಾರೀಕು ಜಾರಿ ಆಗಲಿ ಅಂತ ನಾವು ಮನವಿಯನ್ನು ಮಾಡ್ತಾ
ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳಿಯೋಣ. ನಮಸ್ಕಾರಗಳು.